ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯ ಕರಾವಳಿಗೆ ಇವತ್ತು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸೊ ಭಾರಿ ಪ್ರಮಾಣದಲ್ಲಿ ಮಳೆ ಆಗುವ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ಸೂಚನೆ ನೀಡಿದೆ. ಆದರೆ ಮಳೆಯ ಪ್ರಮಾಣ ಸದ್ಯಕ್ಕೆ ಕಡಿಮೆ ಇದೆ, ಬಿಟ್ಟು ಮಳೆ ಆಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮೋಡ ಕವಿದಂತಹ ವಾತಾವರಣ ಇದೆ. ಆದರೆ ಸಮುದ್ರ ಮಾತ್ರ ಸಾಕಷ್ಟು ರಫ್ ಆಗಿದೆ. ಹೀಗಾಗಿ ಪ್ರವಾಸಿ ಬೀಚ್ಗಳಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ನಾನೀಗ ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಪ್ರಮುಖ ಬೀಚ್ಗಳಲ್ಲಿ ಅಂದರೆ ಪ್ರಮುಖ ಪ್ರವಾಸಿ ಬೀಚ್ಗಳಲ್ಲಿ ಮಂಗಳೂರಿನ ಪಣಂಬೂರು ಬೀಚ್ ಕೂಡ ಒಂದು. ಸೊ ಕಳೆದ 2 ದಿವಸಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಸದ್ಯಕ್ಕೆ ಮಳೆಯ ಪ್ರಮಾಣ ಕಡಿಮೆ ಇದ್ರೂ ಕೂಡ ಬೀಚ್ ಸಾಕಷ್ಟು ರಫ್ ಆಗಿದೆ. ಅರಬ್ಬಿ ಸಮುದ್ರದಲ್ಲಿ ಬೃಹತ್ ಗಾತ್ರದ ಅಲೆಗಳು ಬಂದು ದಡಕ್ಕೆ ಒಂದು ಅಪ್ಪಳಿಸ್ತಾ ಇದೆ. ಸೊ ಗಾಳಿಯ ವೇಗವು ಕೂಡ ಹೆಚ್ಚಾಗಿದೆ. ಹೀಗಾಗಿ ಪ್ರವಾಸಿ ಬೀಚ್ಗಳಲ್ಲಿ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಸದ್ಯಕ್ಕೆ ಈ ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ಲೈಫ್ ಗಾರ್ಡ್ ಸೇರಿದಂತೆ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಮತ್ತು ಆ ಬೀಚ್ಗೆ ಏನು ಎಂಟ್ರಿ ಆಗ್ತಕ್ಕಂಥ ಪ್ರದೇಶ ಇದೆ. ಸೊ ಈ ಪ್ರದೇಶಗಳಲ್ಲಿ ಹಗ್ಗದ ತಡೆಬೇಲಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಂದರೆ ಯಾರು ಕೂಡ ಅದನ್ನು ದಾಟಿ ಮುಂದಕ್ಕೆ ಹೋಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಿರ್ತಕ್ಕಂಥದ್ದು. ಸೊ ಜಿಲ್ಲೆಯ ಮಾತ್ರ ಅಲ್ಲದೆ ಹೊರ ಜಿಲ್ಲೆ ಅಂದರೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಸೊ ಅವರಿಗೆ ಬೀಚಿನ ಅಂದರೆ ಈ ಕಡಲಿನ ಅಲೆಗಳ ಅಬ್ಬರದ ಗಂಭೀರತೆ ಗೊತ್ತಿರೋದಿಲ್ಲ. ಸೊ ಹೀಗಾಗಿ ಯಾವುದೇ ರೀತಿಯಿಂದ ಅವಘಡಗಳು ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಮತ್ತು ಬಂದಂಥ ಪ್ರವಾಸಿಗರು ದೂರದಿಂದಲೇ ಸಮುದ್ರವನ್ನು ನೋಡ್ಕೊಂಡು ಹೋಗಬೇಕು. ಯಾವುದೇ ರೀತಿಯಾಗಿ ಸಮುದ್ರಕ್ಕೆ ಇಳಿದು ಆಟ ಆಡುವಂಥದ್ದು ಇನ್ನಿತರ ಯಾವುದೇ ರೀತಿಯಾದ ಮಾಡುವಂತಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೇವಲ ಪಣಂಬೂರು ಬೀಚ್ ಮಾತ್ರ ಅಲ್ಲ, ಇನ್ನೊಂದು ಪ್ರಮುಖ ಬೀಚ್ ತಣ್ಣೀರ್ಬಾವಿ ಸೇರಿದಂತೆ ಸೋಮೇಶ್ವರ ಸೇರಿದಂತೆ ಎಲ್ಲ ಪ್ರವಾಸಿ ಬೀಚ್ಗಳಲ್ಲೂ ಕೂಡ ಇದೇ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಭದ್ರತಾ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸೊ ನಿನ್ನೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿತ್ತು. ಸೊ ಇವತ್ತು ಕೂಡ ಮಳೆ ಆಗ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿತು. ಹೀಗಾಗಿ ಇವತ್ತು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಕೂಡ ರಜೆಯನ್ನು ನೀಡಲಾಗಿದೆ. ಸೊ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ನಿರ್ಧಾರವನ್ನು ಜಿಲ್ಲಾಡಳಿತ ಕೈಗೊಂಡಿದೆ. ಸೊ ನಾಳೆ ಕೂಡ ಮಳೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ನಾಳೆ ಬೆಳಿಗ್ಗೆ 8:30ವರೆಗೂ ಕೂಡ ರೆಡ್ ಅಲರ್ಟ್ ಇರುತ್ತೆ. ಅದಾದ ಬಳಿಕ ಆರೆಂಜ್ ಅಲರ್ಟ್ ಇದೆ. ಸದ್ಯಕ್ಕೆ ಬಿಟ್ಟು ಮಳೆ ಆಗ್ತಿದೆ ಮತ್ತು ಮೋಡ ಕವಿದಂಥ ವಾತಾವರಣ ಕೂಡ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಳೆ ಆಗುವಂಥ ಸಾಧ್ಯತೆ ಇದೆ. ಪ್ರಾರಂಭದಲ್ಲಿ ಮಳೆಯ ಒಂದಿಷ್ಟು ಕೊರತೆ ಕಂಡು ಬಂದಿತ್ತು, ಆದರೆ ಈಗ ಕಳೆದ ಕೆಲ ದಿವಸಗಳಿಂದ ಮಳೆ ಆಗ್ತಿದೆ. ಹೀಗಾಗಿ ಸಮುದ್ರದಲ್ಲಿ ಅಲೆಗಳ ಅಬ್ಬರವು ಕೂಡ ಹೆಚ್ಚಾಗಿದೆ. ಮತ್ತು ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಬಾರ್ದು, ಮೀನುಗಾರಿಕೆಗೆ ಹೋಗದಂತೆ ಈಗಾಗಲೇ ಜಿಲ್ಲಾಡಳಿತವು ಕೂಡ ಎಚ್ಚರಿಕೆ ನೀಡಿದೆ. ಮತ್ತು ಸಮುದ್ರ ತೀರದ ನಿವಾಸಿಗಳು ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಬೇಕೆನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.